हरिं गरासनगद्भ्यदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधीतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನ, ಮೇಷರಾಶಿ ಮೇಷಲಗ್ನ, ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ವಾರದ ಪ್ರಾರಂಭವಾದಂತಹ ಇವತ್ತು ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಮುನ್ನಡೆಯಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಹೊಸದನವನ್ನು ಕಾಣಬೇಕು, ಇರ್ತಕ್ಕಂಥ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಮಾತ್ರ ನಿಮ್ಮದು. ಆದರೆ ನಿಮ್ಮ ಪ್ರಯತ್ನ ಎಂಬತಕ್ಕಂಥದ್ದು ಸರಿಸುಮಾರು 11 ಗಂಟೆ 20 ನಿಮಿಷದವರೆಗೂ ಪ್ರಯತ್ನವಾಗಿಯೇ ನಡೀತಿರುತ್ತೆ. ಪ್ರಯತ್ನದಲ್ಲಿ ಸಾಫಲ್ಯತೆ ಕಾಣದಂತ ರೀತಿಯಲ್ಲಿ ಇರುತ್ತೆ. ಆದರೆ 12 ಗಂಟೆ 22 ನಿಮಿಷದಿಂದ ಮುಡಿತಕ್ಕಂಥ ಸಮಯದಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವ್ರು ಮನೆಯಿಂದ ಆಚೆ ಬರುವಾಗ ಒಂದು ತಟ್ಟೆಯಲ್ಲೋ ಒಂದು ಬಟ್ಲಲ್ಲೋ ಅಥವಾ ಒಂದು ಲೋಟದಲ್ಲೋ ಒಂದು ಸ್ವಲ್ಪ ನೀರು, ಅದಕ್ಕೊಂಚೂರು ಕುಂಕುಮ ಅಂದ್ರೆ ಕೆಂಪು ನೀರು, ಆ ಕೆಂಪು ನೀರಿನಿಂದ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದಷ್ಟು ಮನೆಯಿಂದ ಆಚೆ ಬರಬೇಕಾದ್ರೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ತುಳಸಿಯನ್ನ ಪ್ರಾರ್ಥನೆ ಮಾಡಿಕೊಂಡು ತದನಂತರ ಆಚೆ ಬಂದ್ರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಯಾವುದೇ ಒಂದು ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಯೋಚನೆ ಮಾಡದಿರ ಮುನ್ನಡಿತಕ್ಕಂಥದ್ದು ಸಮಂಜಸ ಅಲ್ಲ. ಯಾವುದೇ ವಸ್ತುಗಳನ್ನ ಯಾರೊಬ್ಬರ ಕೈಲಿ ಕೊಟ್ಟು ನೀವು ಜವಾಬ್ದಾರಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆ ಅನ್ನೋದು ಪ್ರಾರಂಭ ಆಗುತ್ತೆ. ಹಾಗಾಗಿ ನೀವು ಯಾವ ಜವಾಬ್ದಾರಿಗಳು ಹೊರಲಿಕ್ಕೆ ಹೋಗ್ಬೇಡಿ. ಅದಾಗದು ಬಂದ್ರೆ ತಪ್ಪಿಸ್ಕೊಳ್ಳಿಕ್ಕಾಗುದಿಲ್ಲ. ಆದ್ರೆ ನೀವು ಮತ್ತೊಬ್ಬರ ವಸ್ತುಗಳನ್ನು ಜವಾಬ್ದಾರಿ ನಾನು ಇಟ್ಕೊಳ್ತೀನಿ ಅಂತ ಮುನ್ನಡೆದ್ರೆ ಅದಕ್ಕೆ ಮುಂದೊಂದು ದಿವಸ ಕಣ್ಣೀರು ಹಾಕ್ಬೇಕಾಗತ್ತೆ. ಬಹಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ವೃಷಭರಾಶಿ ಋಷಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಮತ್ತು ಯೋಗ ಫಲವನ್ನ ನಂದು ಅನ್ನಿಸ್ಕೊಳ್ಬೇಕಾದ್ರೆ ಭಗವತಿಯ ಅನುಗ್ರಹನೂ ಬೇಕು. ಹಾಗೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಏನಾದ್ರು ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆ ಹಾದಿ ನಿಮ್ಮದಾಗಬೇಕಾದ್ರೂ ನೀವು ಮೊದಲು ಆಲೋಚನೆ ಮಾಡಬೇಕಾದ್ದು ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡತಕ್ಕಂಥದ್ದು. ಹಾಗೆ ಹಿರಿಯರ ಮಾತನ್ನ ಆಲಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಹೊಸದಾಗಿ ಮಾಡುವ ಕೆಲಸವನ್ನ ಹೆಚ್ಚಾಗಿ ಗಮನ ತೆಗೆದುಕೊಳ್ತಕ್ಕಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು. ಆಗಿರುವ ಪದಾರ್ಥವನ್ನು ಬಿಟ್ಟು ಎಲ್ಲೋ ಊಟಕ್ಕಾಗಿ ಹೊರಡುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗೆ ಮನೆಯಲ್ಲಾಗ್ಲಿ ಮಧ್ಯಾಹ್ನದ ಊಟದ ಸಮಯದಲ್ಲಾಗ್ಲಿ ಸ್ವಲ್ಪ ಜಾಗ್ರತೆ ಇಟ್ಕೊಳ್ತಕ್ಕಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ವೃಷಭ ರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ. ಒಂದು ಹೊಟ್ಟೆಗೆ ಸಂಬಂಧಪಟ್ಟದ್ದು, ಅಂದ್ರೆ ಸರಿಯಾಗಿ ಡೈಜೆಷನ್ ಆಗದಿರ ಇರ್ತಕ್ಕಂಥದ್ದು, ಏನೋ ಒಂಥರ ಬಾಧೆ ಆಗುವಂಥದ್ದು, ಯಾರೊಬ್ಬರೊಂದಿಗೂ ಹಂಚ್ಕೊಳಕ್ ಆಗದಂತ ಸಮಸ್ಯೆಗಳು ಎದುರಾಗುವಂಥದ್ದು. ಇದೆಲ್ಲದರ ಜೊತೆಗೆ ಗುರು ಹಿರಿಯರ ಮಾತನ್ನ ಆಲಿಸಬೇಕು. ಆದ್ರೆ ಯಾರ ಮಾತು ಬೇಡ ಅನ್ಸುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ 2 ರಿಂದ 4 ಗಂಟೆ 20 ನಿಮಿಷ ಒಂದು ಅದ್ಭುತವಾದ ಕಾಲ. ತಾಳ್ಮೆ ಸಮಾಧಾನವಾಗಿದ್ರೆ ಅಷ್ಟೇ ಒಳ್ಳೆಯ ಕೆಲಸಗಳನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಸಮಾಧಾನವಾಗಿ ತಾವು ಮುನ್ನಡೆದ್ರೆ ಎಲ್ಲವೂ ಅದೃಷ್ಟವೇ. ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ. ಆದರೆ ಏನೇ ಮಾಡಬೇಕಾದ್ರೂ ತಾಳ್ಮೆ ಅಂತೂ ಬಹಳ ಮುಖ್ಯ. ಇವತ್ತು ತಾಳ್ಮೆಯಿಂದ ನಡೀಬೇಕು. ಹಾಗೆ ಮತ್ತೊಬ್ಬರು ಗೊತ್ತಾಗದಂತ ಕೆಲಸಗಳನ್ನೇ ಮಾಡಬೇಕು. ಅಂದ್ರೆ ಒಂದಷ್ಟು ರಹಸ್ಯವಾಗಿ ತಾವು ನಡೆಸುವಂತಹ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ತಂದುಕೊಳ್ತೀರಿ. ಬೇಡವಾದಂತಹ ವಿಚಾರಗಳನ್ನ ತಲೆ ತುಂಬ ತಂದುಕೊಂಡು
ಬೇಕಾಗುವ ಕೆಲಸಗಳನ್ನ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿ ಬಿಟ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಮತ್ತಷ್ಟು ಆಗುತ್ತೆ. ಹಾಗೆ ಇವತ್ತು ನಿಮ್ಮ ಬಲಭಾಗದ ಕಿವಿ, ಬಲಭಾಗದ ಭುಜ ಅಥವಾ ಬಲಗೈ, ಇದು ಪುರುಷರಿಗಾದ್ರೆ ಈ ಜಾಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ಬರುವಂತ ಸಾಂದ್ರತೆ ಇದೆ. ಇನ್ನು ಹೆಣ್ಮಕ್ಳಿಗಾದ್ರೆ ಮೊಣಕಾಲು ಮತ್ತು ಎಡಗಡೆ ಪಾದ ಇದು ಸ್ವಲ್ಪ ಉರಿ ಬರ್ತಕ್ಕಂಥದ್ದು, ಸಮಸ್ಯೆ ಆಗುವಂಥದ್ದು ಲಕ್ಷಣಗಳು ಕಂಡು ಬರುತ್ತೆ. ಆದರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಅಧಿಕವಾದಂತಹ ಲಾಭವೇ ಇದೆ. ಬಹುಶಃ ಭಗವಂತ ಕೊಟ್ರೆ ಎಲ್ಲವನ್ನೂ ಹೀಗೆ ಕೊಡ್ತಾರೆ. ಅದಕ್ಕೋಸ್ಕರ ಹೇಳೋದು, ಭಗವಂತನ ಅನುಗ್ರಹದಿಂದ ಏನ್ ಬೇಕಾದ್ರೂ ಸಾಧ್ಯ. ಆದ್ರೆ ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದನ್ನ ನಾವೇನೋ ಮಾಡ್ತೀವಿ ಅಂತ ಮುನ್ನಡೆದ್ರೆ ಅದು ಅಸಾಧ್ಯವೇ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದ್ರೆ ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡಬೇಕಾಗಿದೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕಾಗಿದೆ. ಇವತ್ತು ಯಾರೊಬ್ಬರೊಂದಿಗೂ ಏನೂ ವಿಚಾರವನ್ನ ಹೇಳಿದಿರಾ, ಯಾವುದೇ ಕೆಲಸ ಕಾರ್ಯಗಳನ್ನು ಸಹಿತ ಸಮಂಜಸವಾಗಿ ನಿಮ್ಮದೇ ಆದಂತ ಮನಸ್ಥಿತಿಯಲ್ಲಿ ತಂದುಕೊಂಡು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಫಲ ನಿಮ್ಮದಾದ್ರೆ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀವಿ. ಆದ್ರೆ ಪ್ರಯಾಣ ಕಾಲದಲ್ಲಿ ಮಾತ್ರ ಜಾಗ್ರತೆ ಇರಬೇಕು, ಎಚ್ಚರಿಕೆ ಇರಬೇಕು. ವಾರದ ಮೊದಲನೇ ದಿವಸ ಆದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ರೀತಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳು ಮತ್ತಷ್ಟು ಲಾಭದಾಯಕವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಒಂದು ವಿಧಿವಿಧಾನವನ್ನ, ಸರಿಯಾದ ಕ್ರಮವನ್ನ ಅನುಸರಿಸಬೇಕು. ಬೇಕು ಬೇಡಗಳನ್ನ ಸರಿಯಾಗಿ ಆಲೋಚನೆ ಮಾಡಬೇಕು. ಇವತ್ತು ಸಿಂಹರಾಶಿಯಲ್ಲಿ ಇರ್ತಕ್ಕಂಥವರ ಗರ್ಜನೆ ಇದೆಯಲ್ಲ, ಎಲ್ಲಾ ಕೆಲಸಕ್ಕೂ ಎಲ್ಲಾ ರಂಗಕ್ಕೂ ನಿಮ್ಮದೇ ಆದಂತಹ ಒಂದು ಹೆಜ್ಜೆಯನ್ನ ಬಲವಾಗಿ ಹಾಕ್ತೀರಿ. ಅದರಲ್ಲಿ ಲಾಭವನ್ನು ತಂದುಕೊಳ್ತೀರಿ. ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡ್ತೀರಿ. ಒಳ್ಳೆ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಗಣಪತಿಯನ್ನ ಆರಾಧನೆ ಮಾಡಿ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಭಗವತಿಯನ್ನ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಮನೆಯಿಂದ ಆಚೆ ಬರುವಾಗ ಪೂರ್ವಾಭಿಮುಖವಾಗಿ ನಿಂತು ಒಂದು ಸಣ್ಣದಾದಂತಹ ಒಂದು ಚಿಟಿಕೆ ಬೆಲ್ಲದ ಪುಡಿಯನ್ನ ಇರುವೆಗೂಡಿಗೆ ಹಾಕಿ ಸೂರ್ಯದೇವರಿಗೂ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಆಚೆಗೆ ಹೊರಟಿದ್ದೆ ಆದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಇದ್ರ ಮಧ್ಯದಲ್ಲಿ ಮಧ್ಯಾಹ್ನ 2 ಗಂಟೆ ಅಂದ್ರೆ ಅಪರಾಹ್ನ ಕಾಲ 2 ಗಂಟೆ ಸರಿಸುಮಾರಿಗೆ ನೀವು ಪಶ್ಚಿಮಾಭಿಮುಖವಾಗಿ ನಿಂತು 3 ಬಾರಿ ಶನೇಶ್ವರ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನ ಇವತ್ತು ಸಿಂಹ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗುತ್ತೆ. ಒಂದಷ್ಟು ಒತ್ತಡಗಳ ಮಧ್ಯದಲ್ಲೇ ನಿಮ್ಮ ಬದುಕಾಗತ್ತೆ. ಎಲ್ಲವೂ ಧೈರ್ಯವಾಗಿದ್ದು ಭಗವಂತ ಎಲ್ಲವನ್ನೂ ಕೊಟ್ಟರು ಸಹಿತ ಆ ಕೊಟ್ಟಿರ್ತಕ್ಕಂಥದ್ದನ್ನ ನೆಮ್ಮದಿಯಾಗಿ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ನೋಡಿ, ಕೆಲವೊಬ್ಬರಿಗೆ ಇಲ್ಲ ಅನ್ನೋ ಬಾಧೆ, ಕೆಲವೊಬ್ಬರಿಗೆ ಎಲ್ಲವೂ ಇರುತ್ತೆ ಆದ್ರೂ ನೆಮ್ಮದಿ ಕಾಣದಂತ ಬಾಧೆ. ಆದ್ರೆ ನಿಮ್ಮ ಸಮಸ್ಯೆ ಮಾತ್ರ ಇವತ್ತು ವಿಭಿನ್ನವಾಗೇ ಇರುತ್ತೆ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದು ಚಿಟಿಗೆಯಷ್ಟು ಅವರೆಬೇಳೆ, ಒಂದು ಚಿಟಿಗೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆ, ಅವರೆಬೇಳೆ ಈ ಎರಡೂ ಧಾನ್ಯವನ್ನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ, ಸಮಾಧಾನ. ಅದರ ಜೊತೆಗೆ ಒಂದಷ್ಟು ಪಶು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಒಂದಷ್ಟು ಆಹಾರವನ್ನು ಉಣಬಡಿಸಿ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿ ಮಾತಾಡಿ ಅವರ ಆಶೀರ್ವಾದವನ್ನು ಪಡೆದು ತದನಂತರ ಆಚೆ ಬರತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನಿಮ್ಮೊಂದಿಗೆ ವ್ಯವಹರಿಸಿ ನಿಮ್ಮ ಜೊತೆಲ್ಲೇ ಇದ್ದು ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮಿಂದ ಸಹಾಯಗಳನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಯಿಂದ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳು ಎದುರಾಗುವಂತ ಕಾಲ ಇವತ್ತು ಸನ್ನಿಹಿತವಾಗಬಹುದು. ಇವತ್ತು ನೀವು ಮಾಡುವಂತ ಕೆಲಸದಲ್ಲಿ ಒಳ್ಳೆ ಯಶಸ್ಸು ಸಿಗಬೇಕಾದ್ರೆ ಇವತ್ತು ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಂದ್ರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಕನ್ಯಾ ರಾಶಿಯವರು ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಜೋಪಾನ, ವ್ಯವಹಾರಗಳ ಬಗ್ಗೆ ಜೋಪಾನ. ಯಾವುದೇ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಯಾರೋ ಒಬ್ಬರು ಜವಾಬ್ದಾರಿ ಕೊಟ್ಟು ನಂತರ ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಸಮಂಜಸ ಅಲ್ಲ. ಹೊಸದಾಗಿ ಯಾವ ನಿರ್ಣಯವನ್ನ ನೀವು ತೆಗೆದುಕೊಳ್ಳೋದು ಸಮಂಜಸ ಅಲ್ಲ. ಹಾಗೆ ಗೊತ್ತಿದ್ದೋ ಗೊತ್ತಿಲ್ದಿರನು ಆಗುವಂತಹ ವ್ಯತ್ಯಾಸಗಳು, ಬರುವಂತಹ ತೊಂದರೆ ತಾಪತ್ರೆಗಳು, ಇದರಿಂದ ಬೇಗ ಮುಕ್ತರಾಗ್ಲಿಕ್ಕೋಸ್ಕರ ಇವತ್ತಿನ ದಿವಸ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಪ್ರಾರ್ಥನೆ, ದುರ್ಗಾ ಸಪ್ತಶತಿ ಅಥವಾ ದುರ್ಗಾದೇವಿಯ ಒಂದು ಅಷ್ಟೋತ್ತರದ ಕುಂಕುಮ ಪ್ರಸಾದವನ್ನ ಹಣೆಗೆ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಆಗ ಮಾತ್ರ ಒಂದಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಆದ್ರೂ ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಮಾಧ್ಯಾಹ್ನಿಕ ಅನ್ನಪ್ರಸಾದವನ್ನು ತಾವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನ ಮಾಡಿ ಒಳ್ಳೆಯ ಕೆಲಸ ಕಾರ್ಯಗಳಿಂದ ಮತ್ತೊಬ್ಬರಿಗೆ ಅನುಕೂಲವಾಗುವಂತ ರೀತಿ ನಿಮ್ಮ ಬದುಕನ್ನು ತೋರಿಸಿದ್ರೆ ಮತ್ತಷ್ಟು ವಿಶೇಷವಾದಂತ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಯಾವುದೇ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ, ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕ್ಬೇಕಾದ್ರೆ ಬಹಳ ಜಾಗೃತರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಹಾಗಾಗಿ ಇವತ್ತು ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ದೇವರ ದರ್ಶನವೋ ಅಥವಾ ದೇವರ ಹೆಸರಲ್ಲಿ ಒಂದು 4 ಜನಕ್ಕಾದ್ರೂ ಏನಾದ್ರು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು ಅಥವಾ ಹಸಿದ ವ್ಯಕ್ತಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು, ಹೀಗೆ ಧರ್ಮ ಮಾರ್ಗದಲ್ಲಿ ವೃಶ್ಚಿಕ ರಾಶಿಯವರು ನಡೆದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ತಾವು ಸಾಧ್ಯವಾದಷ್ಟು ಇವತ್ತಿನ ದಿವಸ ಹಣೆಗೊಂಚೂರು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ತದನಂತರ ನೀವು ಆಚೆ ಹೊರಟಿದ್ದೆ ಆದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಬೇಕು, ಬೇಕು ಬೇಡಗಳನ್ನ ಆಲೋಚನೆ ಮಾಡಬೇಕು, ಸರಿಯಾದ ಸನ್ಮಾರ್ಗದಲ್ಲೇ ಮುಂದೆ ನಡೆಯಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ತಾಳ್ಮೆನೂ ಅಷ್ಟೇ ಮುಖ್ಯವಾಗಿದೆ. ಹಾಗೆ ಕೆಲಸಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾಗಿದೆ. ನಿಮ್ಮ ಮನೆ ದೇವರನ್ನ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕಾಗಿದೆ. ಇವತ್ತು ಯಾವ ಕೆಲಸಗಳನ್ನ ಮಾಡಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ನಿಮ್ಮ ವ್ಯವಹಾರಗಳನ್ನ ಸಮಂಜಸವಾಗಿ ಆಲೋಚನೆ ಮಾಡಿ ಮಾಡ್ಕೊಳ್ಬೇಕು. ಹಾಗೆ ಸಾಧ್ಯವಾದ್ರೆ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2ರಿಂದ 6:20 ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಮುಂದಾದ್ರೂ ಅಲ್ಲಿ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಸಾಕಷ್ಟು ಆಗುತ್ತೆ. ಆ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ. ಹಾಗೆ ಸಾಧ್ಯವಾದಷ್ಟು ಮನೆಯಿಂದ ಆಚೆ ಹೊರಡುವಾಗ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಬೃಹತ್ ಮಟ್ಟದ ವೃಕ್ಷಗಳಿದ್ರೆ, ಅಂದ್ರೆ ಅಶ್ವತ್ಥ ವೃಕ್ಷ ಆಗಿರ್ಲಿ ಅಥವಾ ಬೇವಿನ ವೃಕ್ಷ ಆಗಿರ್ಲಿ ಅಥವಾ ಅರಳಿ ವೃಕ್ಷ, ಇಂತಹ ಒಂದು ವೃಕ್ಷಗಳಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಮುಂದೆ ನಡೆದ್ರೆ ಹೆಚ್ಚಿನ ಫಲಾಫಲಗಳನ್ನ ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಮತ್ತಷ್ಟು ಪ್ರವರ್ಧಮಾನಕ್ಕೆ ತೆಗೆದುಕೊಂಡು ಹೋಗುವಂತ ಕಾಲ. ಭಗವಂತ ಆತನ ಒಂದು ಕೃಪೆಯಿಂದ ತಾವು ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ. ವೃತ್ತಿಯಲ್ಲಿ ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂತ ಕೆಲಸಗಳ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಹಾಗೆ ಏನೇ ಮಾಡಬೇಕಾದ್ರೂ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕಾಗತ್ತೆ. ಇವತ್ತಿನ ದಿವಸ ನಿಮ್ಮ ಮನೋಕಾಮನೆಯನ್ನ ಸಿದ್ಧಿಪಡಿಸ್ಕೊಂಡು ಸಾಧ್ಯವಾದಷ್ಟು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದೀರ ಒಂದಷ್ಟು ಸಿಹಿ ಪದಾರ್ಥವನ್ನ 9 ಜನ ಸಣ್ಣ ಸಣ್ಣ ಮಕ್ಕಳಿಗೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲ ಸಿಗುತ್ತೆ. ಅದ್ರ ಜೊತೆಗೆ ಇವತ್ತು ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಆ ದೇವಿಯ ಮಹಾಪ್ರಸಾದವನ್ನ ತಾವು ಸ್ವೀಕರಿಸಿ ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ, ಜೊತೆಗೆ ಹಸನ್ಮುಖಿಯಾಗಿ ನಗನಗ್ತಾ ಇದ್ರೆ ಹೆಚ್ಚಿನ ಫಲವನ್ನ ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಂಡಂಗೆ ಆಗತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಎದುರಾಗ್ತಾ ಇದೆ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದ್ರೆ ಇದೆಲ್ಲಕ್ಕೂ ಸಹಿತ ಒಂದಷ್ಟು ನೀವು ಪರಿಹರಿಸ್ಕೊಳ್ಬೇಕಾದ್ರೆ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರರ ಆಸ್ಥಾನಕ್ಕೆ ಹೋಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡಿ ಶನೇಶ್ಚರರ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಶನಿ ಭಗವಾನ್ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಎಳ್ಳುಬತ್ತಿ ಹಚ್ಚುವಂಥದ್ದು, ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಿಷ್ಟು ಆಹಾರವನ್ನು ಹಾಕುವಂಥದ್ದು. ಹಾಗೆ ಸಾಧ್ಯವಾದರೆ ಯಾವ್ದಾದ್ರು ಪುಣ್ಯಕ್ಷೇತ್ರಗಳಲ್ಲಿ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯ, ವಿಷ್ಣು ದೇವರ ಸಾನ್ನಿಧ್ಯದಲ್ಲಿ ತುಳಸಿಯಿಂದ ಒಂದಷ್ಟು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇಂತಹ ಅಚಾತುರ್ಯಗಳಾಗ್ತಕ್ಕಂಥದ್ದು ಸಹಜವೇ. ಆದರೆ ಇಂತಹ ಸಮಯದಲ್ಲೇ ಬಹಳ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು. ಯಾರೊಬ್ಬರ ಆಡುವ ಮಾತನ್ನು ನೀವು ಆಲಿಸಿ ಸರಿಯಾದಂತ ಸನ್ಮಾರ್ಗದಲ್ಲಿ ನಡೆದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂತಹದ್ದು. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸ ಕೂತು ಮಾತಾಡಿ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಬೇಗ ಮುಕ್ತರಾಗ್ತೀರಿ. ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಆರ್ಥಿಕ ಪರಿಸ್ಥಿತಿ ಮತ್ತು ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆಗಳು ಮತ್ತು ವ್ಯಾಪಾರ ವ್ಯವಹಾರದ ಕಡೆ ಸರಿಯಾದ ಗಮನ ಹರಿಸುವಂಥದ್ದು ಮತ್ತೆ ಏನೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡುವಂತ ಒಂದು ಸಂಕಲ್ಪ ನಿಮಗೆ ಎದುರಾಗುವಂಥದ್ದು. ಜೊತೆಗೆ ಹಿರಿಯರ ಮಾತನ್ನ ಆಲಿಸಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿನಿಯರು ಓದೋದ್ರ ಕಡೆನೂ ಗಮನ ಕೊಡಬೇಕು. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವರು ವಾರದ ಪ್ರಾರಂಭ ಆದ್ರಿಂದ ಉದ್ಯೋಗದ ಕಡೆ ಸ್ವಲ್ಪ ಗಮನ ಹೆಚ್ಚಾಗಿ ಕೊಡಬೇಕಾಗತ್ತೆ. ಹಾಗೆ ಬೆಲೆ ಬಾಳುವಂತ ವಸ್ತುಗಳ ಕಡೆ ನಿಮ್ಮ ಜವಾಬ್ದಾರಿ, ನಿಮ್ಮ ಜಾಗೃತೆ ಇರಬೇಕಾಗತ್ತೆ. ಹಾಗೆ ಯಾವುದೇ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಆದ ನಂತರವೇ ಆ ಒಂದು ಪ್ರಕ್ರಿಯೆಗೆ ತಾವು ಮುಂದಾದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ.
ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮನ ಸಾನ್ನಿಧ್ಯಕ್ಕೆ ಬಂದು ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.